ನೀವು ನಮ್ಮ ಮನೆಗೆ ಬಂದಿರೋದನ್ನು ಪ್ರೂವ್ ಮಾಡ್ತೀನಿ, ನೀವು 50 ಕೋಟಿ ರೂಪಾಯಿ ಕೇಳಿದ್ದನ್ನು ಪ್ರೂವ್ ಮಾಡ್ತೀನಿ, ನಾನು 100 ಕೋಟಿ ರೂಪಾಯಿ ಕೇಳಿದ್ದನ್ನು ನೀವು ಪ್ರೂವ್ ಮಾಡ್ತೀರಾ ಅಂತ ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ ವಿಜಯ್ ತಾತ. ಅಷ್ಟೇ ಅಲ್ಲ, ಇದೊಂಥರ ಕೀಳುಮಟ್ಟದ ರಾಜಕಾರಣ. ಇದು ಕಾರ್ಯಕರ್ತರನ್ನ ಬೆಳೆಸಿ ಕಾರ್ಯಕರ್ತರನ್ನ ಬಳಸ್ಕೊಂಡು ಬಿಸಾಡಬೇಡಿ ಅಂತ ಕುಮಾರಸ್ವಾಮಿಗೆ ಬುದ್ಧಿ ಮಾತನ್ನು ಕೂಡ ಹೇಳಿದ್ದಾರೆ ವಿಜಯ್ ತಾತ. ಇನ್ನೇನಂದರೆ ಇದಕ್ಕೇನಾದರೂ ಕಾಮನ್ ಸೆನ್ಸ್ ಇರುವಂಥವ್ರು ಮಾತಾಡುವಂಥ ಮಾತಾ ಇದು ಅಂತ ಕೂಡ ವಿಜಯ್ ತಾತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಕೇಸಿಗೆ ಸಂಬಂಧಪಟ್ಟಂಗೆ ಕಮಿಷನರ್ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡಬನ್ನಿ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳುತ್ತೆ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳುತ್ತೆ. ಪ್ರಕರಣ ದಾಖಲಾಗಿ ಸೊ ಇದು ಸಂಗತಿ. HDK ವಿರುದ್ಧದ ಪ್ರಕರಣ ತನಿಖೆ ನಡೀತಾ ಇದೆ, ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡ್ತೀವಿ. ಸೊ ಯಾರು ತಪ್ಪಿದೆ ಅದನ್ನು ಪತ್ತೆ ಹಚ್ತೀವಿ ಅನ್ನುವಂಥ ಮಾತನ್ನು ಕಮಿಷನರ್ ಹೇಳಿದಂಥ ಮಾತನ್ನು ನಾವು ಕೇಳಿದ್ವಿ. ಈಗ ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದು ಲೆಕ್ಕದಲ್ಲಿ ಏನಂದರೆ FIR ಪರ್ವ ಶುರು ಆಗಿಬಿಟ್ಟಿದೆ. ಸೊ FIRಗಳ ಮೇಲೆ FIRಗಳು ಒಂದಾ ಎರಡಾ, ಹೀಗಾಗಿ ಏನಂದರೆ GT ದೇವೇಗೌಡರು ನೆನ್ನೆ ಹೇಳಿದ್ದಾರೆ FIR ಯಾರ್ಯಾರ ಮೇಲೆ ಇರುತ್ತೆ ಅವರೆಲ್ಲ ರಾಜೀನಾಮೆ ಕೊಡೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ. ಅದು ಒಂದು ಕಡೆ ಇರಲಿ ಬಿಡಿ. ಈಗ ವಿಜಯ್ ತಾತ ಮತ್ತು HD ಕುಮಾರಸ್ವಾಮಿ ವಿರುದ್ಧದ ಈ ಮಾತು ನಡೆದಿದೆ ಅನ್ನುವಂಥದ್ದು ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ಈಗ ರಮೇಶ್ ಗೌಡ ಒಪ್ಕೊಂಡಿದ್ದಾರಂತೆ, ಅದನ್ನು ವಿಜಯ್ ತಾತನೇ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ. ನಮ್ಮ ಮನೆಗೆ ಒಪ್ಕೊಂಡ್ರು, ಸದ್ಯ ಬಂದಿದ್ದನ್ನು ಒಪ್ಕೊಂಡ್ರು, ಅದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಅವರು 50 ಕೋಟಿ ಕೇಳಿದ್ದನ್ನು ನಾನು ಪ್ರೂವ್ ಮಾಡ್ತೀನಿ, ನನ್ನ ಹತ್ರ ದಾಖಲೆಗಳಿವೆ. ಆದರೆ ನಾನು 100 ಕೋಟಿ ರೂಪಾಯಿ ಕೇಳಿದ್ದನ್ನು ಏನಾದರೂ ಪ್ರೂವ್ ಮಾಡ್ತಾರಾ, ಪ್ರೂವ್ ಮಾಡಲಿ ಅಂತ ಕೂಡ ಸವಾಲು ಹಾಕಿದ್ದಾರೆ. ಸೊ ಇದಕ್ಕೆ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಯಿ ನರಿಗಳ ಮಾತುಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ ರೀ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಎಲ್ಲಿಗೆ ಬಂದಿದೆ, ಏನು ನಡೀತಾ ಇದೆ? ರಂಗನಾಥ್, ಸದ್ಯಕ್ಕೆ ವಿಜಯ್ ತಾತ ಕೇಂದ್ರ ಸಚಿವ ಕುಮಾರಸ್ವಾಮಿ ಜೊತೆಗೆ ರಮೇಶ್ ಗೌಡ ವಿರುದ್ಧ ನೀಡಿದಂತಹ ದೂರು ಒಂದು ಕಡೆ ಆದ್ರೆ, ರಮೇಶ್ ಗೌಡರು 100 ಕೋಟಿ ಹಣಕ್ಕೆ ವಿಜಯ್ ತಾತ ಬೇಡಿಕೆ ಇಟ್ರು ಅಂತ ಹೇಳಿ ಮತ್ತೊಂದು ದೂರನ್ನ ಕೂಡ ನೀಡಿರುವಂತದ್ದು. ಆದ್ರೆ ಇದು ತನಿಖಾ ದೃಷ್ಟಿಯಲ್ಲಿ ನೋಡೋದಾದ್ರೆ ಈ ಎರಡೂ ದೂರುಗಳಲ್ಲೂ ಕೂಡ ಸರಿಯಾದಂತಹ ಒಂದು ಕ್ಲಾರಿಟಿ ಇಲ್ಲ. ಅಂದ್ರೆ ಪೊಲೀಸರಿಗೆ ಇದುವರೆಗೂ ಕೂಡ ವಿಜಯ್ ತಾತ ಬಳಿ ಹಣವನ್ನ ಕೇಳಿದ್ರು ಅನ್ನೋದಕ್ಕೂ ಕೂಡ ಸಾಕ್ಷಿ ಪುರಾವೆಗಳನ್ನ ಪೊಲೀಸರಿಗೆ ಒದಗಿಸಿಲ್ಲ. ಅದ್ರ ಜೊತೆಗೆ ರಮೇಶ್ ಗೌಡ್ರು ಕೊಟ್ಟಿರುವಂತಹ ದೂರಿನಲ್ಲೂ ಕೂಡ 100 ಕೋಟಿ ಹಣವನ್ನ ಕೇಳಿದ್ರು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿಗಳು ಕೂಡ ಲಭ್ಯ ಇಲ್ಲ. ಅದೇ ಒಂದು ಕಾರಣಕ್ಕಾಗಿ ಸದ್ಯಕ್ಕೆ ಈ ಒಂದು ಪ್ರಕರಣ ಕೂಡ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಯಾಕಂತಂದ್ರೆ ಸಹಜವಾಗಿ ಕೇಂದ್ರ ಸಚಿವ ಜೊತೆಗೆ ಮಾಜಿ CM ಕೂಡ ಆಗಿರುವಂತಹ ಕಾರಣದಿಂದ ಕುಮಾರಸ್ವಾಮಿ ಇದೊಂಥರ ತುಂಬಾನೇ ಹೈ ಪ್ರೊಫೈಲ್ ಕೇಸ್ ಕೂಡ ಆಗತ್ತೆ. ಹಾಗಾಗಿ ಪೊಲೀಸರು ಕೂಡ ಇದಕ್ಕೆ ಪೂರಕವಾದಂತಹ ಏನಾದರೂ ಸಾಕ್ಷಿಗಳು ಸಿಗತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ದೂರುದಾರರ ಬಳಿ ಮಾಹಿತಿನ ಕೇಳುವಂತಹ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಪ್ರಾಥಮಿಕವಾಗಿ ಯಾರು ದೂರನ್ನ ಕೊಟ್ಟಿದ್ದಾರೆ, ಪ್ರಮುಖವಾಗಿ ವಿಜಯ್ ತಾತರನ್ನ ಒಂದಿಷ್ಟು ನೋಟಿಸ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಯನ್ನು ಒದಗಿಸುವಂತೆ ಕೂಡ ಅಮೃತಹಳ್ಳಿ ಪೊಲೀಸರು ಕೇಳ್ತಾರೆ. ಮತ್ತೊಂದು ಕಡೆ ರಮೇಶ್ ಗೌಡ್ರ ಬಳಿಗೂ ಕೂಡ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರಿಂದ ಏನಾದ್ರೂ 100 ಕೋಟಿ ವಿಜಯ್ ತಾತ ಡಿಮ್ಯಾಂಡ್ ಮಾಡಿದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಎವಿಡೆನ್ಸ್ ಗಳು ಇದಾವ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ವಿಚಾರಣೆಯನ್ನು ನಡೆಸ್ತಾರೆ. ಪ್ರಮುಖವಾಗಿ ಇಂತಹ ಒಂದು ಪ್ರಕರಣಗಳು ಕೇವಲ ಅಲಿಗೇಷನ್ ಅಲ್ಲಿ ನಿಲ್ಲೋದಿಲ್ಲ. ಏನೇ ಒಂದು ಅಲಿಗೇಷನ್ ಮಾಡಿದ್ರು ಕೂಡ ಅದಕ್ಕೆ ಪೂರಕವಾದಂತಹ ದಾಖಲೆ ಜೊತೆಗೆ ಸಾಕ್ಷಿಗಳು ಬೇಕಾಗತ್ತೆ. ಹಾಗಾಗಿ ಇಬ್ಬರಲ್ಲಿ ಯಾರು ಈ ರೀತಿಯಾದಂತಹ ಒಂದು ಸಾಕ್ಷಿಯನ್ನು ಒದಗಿಸ್ತಾರೆ ಅನ್ನುವಂಥದ್ರ ಮೇಲೆ ಈ ಒಂದು ಕೇಸ್ ನಿರ್ಣಯ ಆಗತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.